ವಾಲ್ಮೀಕಿ ನಿಗಮದ ಬಹುಕೋಟಿ ಹಗರಣ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಶಿವಮೊಗ್ಗದಲ್ಲಿ ಮೃತ ಚಂದ್ರಶೇಖರನ್ ಪತ್ನಿ ಕವಿತಾ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮೊದಲು ಕುಟುಂಬಕ್ಕೆ ನ್ಯಾಯ ಕೊಟ್ಟು ಅದಾದ ನಂತರ ನಾಗೇಂದ್ರಗೆ ಸಚಿವ ಸ್ಥಾನ ನೀಡಿ, ನಮಗೆ ಬರಬೇಕಿದ್ದ PF ಹಾಗೂ ಗ್ರ್ಯಾಚ್ಯುಟಿ ಹಣವನ್ನ ಫಸ್ಟ್ ಕೊಡಿ, ಅದಿನ್ನೂ ಕೂಡ ಬಂದಿಲ್ಲ. ಪತಿ ಸೂಪರಿಂಟೆಂಡೆಂಟ್ ಆಗಿದ್ರು, ಮಗನಿಗೆ ವಾಚ್ಮ್ಯಾನ್ ಕೆಲಸ ಕೊಟ್ಟಿರೋ ಅವರು ಕೊಟ್ಟಿರತಕ್ಕಂತಹ ಒಂದು ವಾಚ್ಮ್ಯಾನ್ ಕೆಲಸದಲ್ಲೂ ಕೂಡ ನಮಗೆ ಸಮಾಧಾನ ಇಲ್ಲ, ಪ್ರಕರಣದಲ್ಲಿ ನಮಗೆ ಯಾವುದೇ ರೀತಿಯ ನ್ಯಾಯ ಸಿಕ್ಕಿಲ್ಲ ಅಂತ ಶಿವಮೊಗ್ಗದಲ್ಲಿ ಮೃತ ಚಂದ್ರಶೇಖರನ್ ಅವರ ಪತ್ನಿ ಕವಿತಾ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇದು ಸರ್ ಸರ್ಕಾರದ್ದು. ನಾನು ಹೇಳ್ತಿರೋದೇನೆ, ತಪ್ಪಿತಸ್ಥರಿಗೆಲ್ಲ ಯಾವುದೇ ರೀತಿ ಶಿಕ್ಷೆ ಆಗಲಿಲ್ಲ ಸರ್, ಎಲ್ಲ ಹೊರಗಡೆ ಬಂದಿದ್ದಾರೆ ಅವರವರು. ಆದರೆ ನಾವು ಅಮೌಂಟ್ ನಮ್ಮನೆಯವ್ರು ಕಷ್ಟಪಟ್ಟಿದ್ದು ಅಮೌಂಟ್ PF ಅಮೌಂಟ್ ಬಂದಿಲ್ಲ. ನಾವು ಪ್ರತಿ ಸರಿ ಹೋಗಿ ಆಫೀಸಿಗೆ ಇದು ಮಾಡಿದ್ರೂ ರೆಸ್ಪಾನ್ಸ್ ಮಾಡ್ತಾಯಿಲ್ಲ. ನಮಗೆ ಕೇಳಿದರೆ ಮಾಡಿಕೊಡ್ತೀವಿ ಅಂತಾರೆ ಹೊರತು ಯಾವುದೇ ರೆಸ್ಪಾನ್ಸ್ ಮಾಡ್ತಾಯಿಲ್ಲ ನಮಗೆ ಅವರು. ಅದು ಬಂದಿಲ್ಲ. ಮಗನಿಗೆ ಒಳ್ಳೆ ರೀತಿ ಕೆಲಸನೂ ಕೊಟ್ಟಿಲ್ಲ ಸರ್. ಅವ್ರ ತಂದೆ ಇದ್ದಿದ್ದು ಅಧೀಕ್ಷಕರ ಹುದ್ದೆಯಲ್ಲಿದ್ದರು, ಮಗನಿಗೆ ನೋಡಿದ್ರೆ ನೈಟ್ ವಾಚ್ಮನ್ ಕೆಲಸ ಕೊಟ್ಟಿದ್ದಾರೆ. ಅಲ್ಲೂ ಕೆಲಸದ ಮೇಲೂ ಟಾರ್ಚರ್ ಇದೆ ಸರ್, ಮಗನಿಗೂ ಟಾರ್ಚರ್ ಇದೆ, ದಿನ ಕಿರಿಕಿರಿ. ಅವನಿನ್ನೂ ಏನು ಕೆಲಸ ಗೊತ್ತಿಲ್ದಿದ್ದ ಮಗು, ಈಗಿನ್ನೂ ಅವ್ನು ಹೋಟೆಲ್ ಮ್ಯಾನೇಜ್ಮೆಂಟು ಓದ್ಕೊಂಡಿದ್ದಿದ್ದು ಮಗನ ತೊಗೊಂಡೋಗಿ ಈ ಥರ ಕೆಲಸಕ್ಕೆ ಸೇರಿಸಿದ್ದೀವಿ. ಅವ್ರಿಗೆ ಸರ್ಕಾರದಿಂದ ಬಂತು ಅಂತ ಸರಿ ಒಪ್ಕೊಂಡು ಆ ಹುಡುಗ ಹೋದರೆ ಅಲ್ಲೂ ಕೆಲಸದ ಮೇಲೆ ಟಾರ್ಚರ್ ಇದೆ ಸರ್. ಅವನಿಗೆ ಕಿರಿಕಿರಿ, ಯಾವಾಗ ನೋಡು ಅದನ್ನು ಮಾಡು ಇದನ್ನು ಮಾಡು, ಅವ್ನಿಗೆ ಏನು ಕೆಲಸ ಇದೆ ಅನ್ನೋದು ಗೊತ್ತಿಲ್ಲ, ಆ ಥರ ಹೆವಿ ಟಾರ್ಚರ್ ಇದೆ ಸರ್ ಅಲ್ಲೂ ಮಗನಿಗೆ. ಅವನಾದರೂ ನೆಮ್ಮದಿಯಾಗಿರಬೇಕು ಅಂತ ನಾನು ನಿಮ್ಮ ಮುಂದೆ ಕೇಳ್ಕೊತಾ ಇದ್ದೀನಿ ಸರ್. ನಾನು ದಯವಿಟ್ಟು ನಮಗೊಂದು ನ್ಯಾಯ ಕೊಡಿಸಿ ಸರ್. ನಮಗೆ ನಾವು ಬರೀ ಜೀವನ ತುಂಬ ಕಷ್ಟ ಇದೆ ಸರ್. ಏನೋ ತಾಯಿ ಮನೆ ಕಡೆ ಚೆನ್ನಾಗಿರೋದಕ್ಕೆ ನಾನು ಜೀವನ ಮಾಡ್ತಾಯಿದ್ದೀನಿ ಹೊರತು ಬೇರೆ ಯಾವುದೂ ನಮ್ಗೆ ಆಧಾರ ಇಲ್ಲ ಸರ್ ನಮಗೆ.